ನಾನಿವತ್ತು ನಮ್ಮದೇ ಊರು ಡಿಂಕಾದಲ್ಲಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ಆನ್ಲೈನಲ್ಲೆಲ್ಲ ಪಬ್ಲಿಕ್ ಆಗಿತ್ತು. ಸೊ ಒಂದೇ ಹಸು 3 ಕರು ಹಾಕಿದೆ ಅಂತ. ಇದೇ ಅವ್ರ ಮನೆ. ಇಲ್ಲಿ 5 ಹಸು ಇದೆ, ಅಲ್ಲಿ ಹೂ ನೆಟ್ಟಿದ್ದಾರೆ. ಸೊ ಇದೇ ಹಳ್ಳಿ ಜೀವನ ನೋಡಿ. ಇಲ್ಲಿ ತೊಪ್ಪೆ ತುಂಬ ಮಡಗಿದ್ದಾರೆ ನೋಡಿ, ಇಲ್ಲಿ ತಿಪ್ಪೆ ಫುಲ್ಲು ಲಾಟ್ ಮಾಡಿದ್ದಾರೆ. ಸೊ ಇದೇ ಗೊಬ್ಬರ ತಗೊಂಡು ಹೊಲದಲ್ಲೆಲ್ಲ ಯೂಸ್ ಮಾಡೋದು ಇವರು. ಎಷ್ಟು ಚೆನ್ನಾಗಿದೆ ಲೈಫ್ ನೋಡಿ, ಫುಲ್ಲು ಫ್ರೆಶ್ ಗಾಳಿ. ಬನ್ನಿ, ನಿಮಗೆ ಫೈನಲ್ ಆಗಿ 3 ಹೆಣ್ಗರು ಹಾಕಿರುವಂಥ ಹಸುವನ್ನು ತೋರಿಸ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನಲ್ಲೆಲ್ಲ ನೋಡಿರ್ಬೋದು, 1 ಹಸು 3 ಕರ ಹಾಕಿದೆ ಅಂತ ಫುಲ್ ವೈರಲ್ ಆಗಿತ್ತು. ಸೊ ಇದು ಬಂದು ನಮ್ಮೂರಲ್ಲೇ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದಲ್ಲಿ. ಸೊ ಇವತ್ತು ನಾನು ಇವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲೇ ನೋಡ್ಬೋದು ನೀವು ಕರುಗಳು. ಇವ್ರು ಯಾರು ಬೇರೆಯವರೆಲ್ಲ, ನನಗೆ ಇವರೆಲ್ಲ ಅಣ್ಣಂದಿರ್ತಾರ. ನಾನು ಚಿಕ್ಕ ವಯಸ್ಸಲ್ಲಿ ಇವ್ರ ಜೊತೆ ಎಲ್ಲ ಇಲ್ಲೇ ಕ್ರಿಕೆಟ್ ಆಡ್ತಿದ್ದೆ. ಸೊ ಇದು ಒಂಥರ ನಮ್ಮ ಮನೇಲೆ ಕರ ಹಾಕ್ತಂಗೆ. ಇವರು ನಂದೀಶ್ ಅಂತ. ಆಯ್ ನಂದೀಶ್ ಅಣ್ಣ, ಹೇಗಿದ್ದೀರಾ? ಹಲೋ, ಚೆನ್ನಾಗಿದ್ದೀನಿ. 1 ಹೊಸ 3 ಕರ ಹಾಕಿದೆ, ಹೇಗೆ ಅನಿಸ್ತಿದೆ ನಿಮಗೆ? ಭಾಳ ಖುಷಿ ಆಗ್ತಿದೆ, ತುಂಬ ಸಂತೋಷ. ಯಾವಾಗಲೂ ಈ ಥರ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್. ನಾವು ಚೆನ್ನಾಗಿ ಸಾಕ್ಬೇಕು ಅಂತ ಭಾಳ ಇದು ಮಾಡಿದ್ದೀವಿ ಅಂತ. ಈ ಹಸಿಗೆ ಎಷ್ಟು ವರ್ಷ ಈಗ? ಇದು ಹೆಚ್ಚು ಕಮ್ಮಿ ಇದು 5ನೇ ಸೂಲು ಕರ. ಫಸ್ಟು 3 ಗಂಡು ಗರು ಹಾಕಿತ್ತು, ಹೋಸಲಿ ಹೆಣ್ಗರು, ಈ ಸಲ 3 ಹೆಣ್ಗರು ಹಾಕಿದೆ. ಇವರು ನಂದೀಶಣ್ಣ ಮತ್ತು ಚಂದ್ರಣ್ಣ ಅವ್ರ ತಾಯಿ, ನಮಗೂ ಕೂಡ ತಾಯಿ ಇದ್ದಾಗೆ. ಸೊ ಈ 3 ಕರದಲ್ಲಿ ಅಮ್ಮ ಯಾವುದು ಮೊದಲು ಹುಟ್ಟಿತು, ಆಮೇಲೆ ಸೆಕೆಂಡ್ ಯಾವುದು, 3 ಯಾವುದು? ಈ ಕಡೆ ನೋಡಿ, ಮಧ್ಯದಲ್ಲಿರೋದು ದೊಡ್ಡದು, ಇದು 2ನೇದು, ಅದು 3ನೇದು. ಅದು ದೊಡ್ಡದು, ಅದು ಫಸ್ಟ್ ಹುಟ್ಟಿದ? ಮಧ್ಯದು ಚಿಕ್ಕದೇ ಮೊದಲು ಹುಟ್ಟಿದ್ದು, ಮೊದಲನೇದು. ಇದು 2ನೇದು, ಅದು 3ನೇದು. ಓಕೆ ಓಕೆ. ಈಗ ಇವು ಮೊಮ್ಮಕ್ಳು ಇದ್ದಂಗೆ. ಇದು ಮನೇಲಿ ಹುಟ್ಟಿದ್ದೆ ಮಗಳು. ಇದು ನಿಮ್ಮ ಮನೇಲೆ ಹುಟ್ಟಿದ್ದ? ನಮ್ಮ ಮನೇಲೆ ಹುಟ್ಟಿದ್ದು. ನೋಡಿ, ಹಳ್ಳಿಲಿ ಹಸು ಮತ್ತೆ ಕರುಗಳನ್ನ ಮಕ್ಕಳು ಮೊಮ್ಮಕ್ಕಳು ತರ ಹೋಲಿಸ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಇವರು ಎಷ್ಟು ಹಸು ಮತ್ತೆ ಕರುಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಈ ಹಸು ಬಂದು ಕರೆಕ್ಟಾಗಿ ಈಗ 3 ಕರು ಹಾಕಿದೆಯಲ್ವಾ. ಹಸುಗಳು ನಾರ್ಮಲ್ ಆಗಿ 9 ತಿಂಗಳಿಗೆ ಕರು ಹಾಕೋದು. ಇದು ಕರೆಕ್ಟಾಗಿ 9 ತಿಂಗಳಿಗೆ ಆಗ್ತಾ ಇಲ್ಲ, 1 ತಿಂಗಳು ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ 3 ಕರು ಇರೋದ್ರಿಂದ? ಇಲ್ಲ, ಒಂದೇ ಸರಿ ಕರೆಕ್ಟಾಗಿ 9 ತಿಂಗಳಿಗೆ. 9 ತಿಂಗಳಿಗೆ. ನಂದೀಶಣ್ಣ, ಈಗ ಇದು 3 ಕರು ಹಾಕಿದೆ. ನೀವು ಅನ್ಕೊಂಡಿದ್ರ ಇದು 3 ಕರು ಹಾಕುತ್ತೆ ಅಂತ? ಏನಾದ್ರು ಎಸ್ಟಿಮೇಷನ್ ಹಾಕೊಂಡಿದ್ರ? ಇಲ್ಲ, ಆ ಥರ ಏನಿಲ್ಲ. ಅದು ಮಾಮೂಲಿ ಒಂದೇ ಆಗ್ತದೆ ಅಂತ ತಿಳ್ಕೊಂಡಿದ್ದು. ಅದು ಫಸ್ಟ್ ಕರು ಹಾಕಿದಾಗ ಅದು ಕರು ಭಾಳ ಸಣ್ಣದು ಬತ್ತು. ಮೊದಲು ಹಾಕ್ತಿದ್ದಾಗ ಸಿಕ್ಕಾಪಟ್ಟೆ ಸೈಜ್ ಬರ್ತಿದ್ದ ಕರು. ಅದು ಈ ಸಲ ಭಾಳ ಸಣ್ಣ ಹಾಕ್ದಾಗ ಇನ್ನೊಂದು ಆಗ್ತದೆ ಅಂತ ತಿಳ್ಕೊಂಡು, ಹೊಟ್ಟೆ ಇನ್ನೂ ಜಾಸ್ತಿ ಇತ್ತು, ಅದಕ್ಕೆ ಆಗ್ತದೆ ಅಂತ ತಿಳ್ಕೊಂಡು. ಆಮೇಲೆ ಅದು ಹಾಕಿದ್ಮೇಲೆ 2 ಹಾಕ್ತು, ತಿರ್ಗಾ ಇನ್ನೂ ಒಂದು ಹಾಕ್ಬಿಡ್ತು. ಒಂದು 20 ನಿಮಿಷ ಆದಮೇಲೆ ತಿರ್ಗಾ ಹಾಕ್ಬಿಡ್ತು. 3ನೇ ಕರು ಇನ್ನು ಸಾಕು, 2 ಆಯಿತು ಅಂದ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ತಿರ್ಗಾ ತಿಂಡಿ ಬೂಸ ಎಲ್ಲ ಅಂತ ಮಾಡ್ಬಿಟ್ಟು, ಅದು ತಿರ್ಗಾ ಅರ್ಧ ಗಂಟೆ ಆದಮೇಲೆ ತಿರ್ಗಾ ಇನ್ನೂ ಒಂದು ಬರೋಕ್ಕೆ ಶುರು ಆಯಿತು. ಫ್ರೀಯಾಗಿ ಹಾಕ್ಬಿಡ್ತು ಅದು ಕರುನ. ಕರು ಎಲ್ಲ ಆರಾಮಾಗಿ ಬತ್ತು, ನೀಟಾಗಿ ಬತ್ತು. ಓಕೆ ಓಕೆ. ಈಗ ಇದು ಹಸು 3 ಕರು ಹಾಕಿರೋದ್ರಿಂದ ನಾರ್ಮಲ್ ಆಗಿ ಫುಡ್ಡು ಎಲ್ಲಾನು ಜಾಸ್ತಿ ತಿನ್ನುತ್ತೆ. ನೀವು ಇದ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಫುಡ್ ಕೊಡ್ತಿದ್ರಿ? ಜಾಸ್ತಿ ತಗೊಳ್ತಿತ್ತಾ ಬೇರೆ 1 ಕರು ಹಾಕುತ್ತಲ್ಲ ಆ ಹಸುಗೆ ಹೋಲಿಸಿದ್ರೆ? ಇಲ್ಲ, ಮಾಮೂಲಿ ಅದು ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಹಸು ಸೈಜ್ಗೆ ನಾವು ತಿಂಡಿ ಕೊಡ್ತೀವಿ. ಕಡಲೆಕಾಯಿ ಹಿಂಡಿ, ಬೂಸ, ಕಡಲೆ ಒಟ್ಟು, ಅದು 3 ಕೊಡ್ತಿದ್ದು ನಾವು. ಟಾನಿಕ್ ಹಾಕ್ತಿದ್ದೋ, ಅದು ಶಾರ್ಕೋಫರ್ ಅಂತ ಬರುತ್ತೆ. ಅದು 5ನೇ ಕರ ಅಂದ್ಬಿಟ್ಟು ಏಜ್ ಆಗೈತೆ ಅಂದ್ಬಿಟ್ಟು ಶಾರ್ಕೋಫರ್ ಟಾನಿಕ್ ಹಾಕ್ತಿದ್ದೋ. ಅದರಿಂದ ಹಸು ಫ್ರೀಯಾಗಿ ಕರ ಹಾಕ್ತು ಚೆನ್ನಾಗಿ. ಓಕೆ. ಟಾನಿಕ್ ಬಂದು ಅದು ಫ್ರೀಯಾಗಿ ಕರ ಹಾಕೋದಿಕ್ಕ ಟಾನಿಕ್? ಅದು ಬ್ಲಡ್ ಇದಕ್ಕೆ, ರಕ್ತಪುಷ್ಟಿಗೆ, ಬಲಕ್ಕೆ, ಅದಕ್ಕೆ ಶಕ್ತಿಗೆ. ಓಕೆ. ಈಗ ಇಲ್ಲಿರೋ ಕರುಗಳಿಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದೆಯಾ 3 ಹಾಕಿರೋದ್ರಿಂದ? ಯಾವುದೇ ತರ ಇಲ್ಲ, ಭಾರಿ ಚೆನ್ನಾಗಿದ್ದಾವೆ ಕರುಗಳು. ಹಸುನುವೆ ನೀಟಾಗಿ ಚೆನ್ನಾಗಿ ಹಾಲು ಪಾಲು ಎಲ್ಲ ಕರಿತಾ ಇದ್ದೀವಿ ನೀಟಾಗಿ. ಕರುಗಳಿಗೂ ಹಾಲು ನೀಟಾಗಿ ಕರ್ಕೊಂಡು ಕುಡಿಸ್ತಾ ಇದ್ದೀವಿ. ಏನು ಆ ಥರದ್ದೇನು ಚೆನ್ನಾಗೈತೆ, ಎಲ್ಲ ಆರೋಗ್ಯವಾಗವೆ. ಎಲ್ಲ ಆರೋಗ್ಯವಾಗಿದ್ದಾವೆ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ. 3 ಕರುಗಳಿಗೂ ಏನಾದ್ರು ನಾಮಕರಣ ಮಾಡಿದ್ದೀರಾ? ಇನ್ನೂ ಏನು ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀವಿ. 3ಕ್ಕೂ ಒಂದೊಂದು ಕರುಗೂ ಒಂದೊಂದು ಹೆಸರು ಇಡಬೇಕು ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಏನು ಇದು ಮಾಡ್ಕೊಂಡಿಲ್ಲ. ಖಂಡಿತವಾಗೂ ನೀವು ನಾಮಕರಣ ಮಾಡಿ. ಯಾಕೆಂದ್ರೆ ಈ 3 ಕರುಗಳು ಹಾಕಿರೋದು ಇಡೀ ಕರ್ನಾಟಕ ಅಲ್ಲ, ದೇಶಾದ್ಯಂತ ಪ್ರಚಾರ ಆಗಿದೆ. ಇದು ಖಂಡಿತವಾಗೂ ನಾಮಕರಣ ಮಾಡಿ. ಹೌದು, ಮಾಡ್ತೀವಿ.
ಮಾಡ್ತೀವಿ ಖಂಡಿತವಾಗ್ಲೂ ಮಾಡ್ತೀವಿ. ಈ ಹಸು ಬಂದು ಓದ್ ಕರಾವಳಿ ಮತ್ತೆ ಈ ಕರಾವಳಿ ಎಷ್ಟು ಲೀಟರ್ ಹಾಲು ಕೊಡ್ತಿದೆ? ಓದ್ ಕರಾವಲೆಲ್ಲ ಒಂದು ಟೈಮ್ಗೆ 17-18 ಕೊಡ್ತಾ ಇತ್ತು. ಈಗ ನಾವು ಕರುಗಾಗಂಗೆ ಕರಿತಾ ಇದ್ದೀವಿ. ಮುಂದೆ ಇನ್ನು ಕರುಗಾಗಿ ಅದು ನಾರ್ಮಲ್ ಆದ್ಮೇಲೆ ಹಸು ನೀಟಾಗಿ ನಾರ್ಮಲ್ ಆದ್ಮೇಲೆ ಇಷ್ಟು ಕೊಡ್ತದೆ ಅಂತ ಹೇಳ್ಬೋದು. ಸೊ ಹೋದ್ ಸಲ ನಿಮ್ಗೆ ಒಂದು ಹಸು ಬಂದು 17-18 ಲೀಟರ್ ಹಾಲು ಕೊಡ್ತಿತ್ತು. ಒನ್ ಟೈಮಿಂಗ್ಸ್. ಓಕೆ, ಬಟ್ ಈಗ ಇನ್ನ ಅಷ್ಟು ಟೈಮ್ ಆಗಿಲ್ವಲ್ಲ, ಕರಿಗಳಿಗೆ ಎಷ್ಟು ಹಾಲು ಬೇಕೋ ಅಷ್ಟು ಈಗ ಸಿಗ್ತಿದೆ. ಸಿಗ್ತಾ ಐತೆ. ಸೊ ಈಗ ಅಷ್ಟೇ ಕರೆಯಕ್ಕಾಗೋದು. ಅಂದ್ರೆ ಹಸು ಪ್ರಾಬ್ಲಮ್ ಆಗುತ್ತೆ, ಏಜ್ ಅಲ್ವಾ, 5ನೇ ಸೂಲು, ಅದಕ್ಕೆ ಕರುಗಳಿಗಾಗಷ್ಟನ್ನ ಕರಿತಾ ಇದೀವಿ ಈಗ. ಸೊ ಈಗ ನಮ್ಮೂರಲ್ಲಿ ಹೈನುಗಾರಿಕೆ ತುಂಬಾ ಮುಂದುವರೆದಿದೆ. ಯಾಕೆಂದ್ರೆ ನಮ್ಮೂರಲ್ಲಿ ಒನ್ ಟೈಮ್ಗೆ ಒಂದು ಟ್ಯಾಂಕರ್ ಫುಲ್ ಹಾಲು ಹೋಗುತ್ತೆ ನಮ್ಮ ಡೈರಿಯಿಂದ. ನಮ್ಮ ಡೈರಿ ಕೂಡ, ನಮ್ಮ ಹಾಲಿನ ಡೈರಿ ಕೂಡ ನಮ್ಮೂರ್ದು ತುಂಬಾ ದೊಡ್ಡದು. ಸೊ ಇಲ್ಲಿ 3 ಕರು ಹಾಕಿರೋದ್ರಿಂದ ನಮ್ಮ ಡೈರಿ ಕಡೆಯಿಂದ ಯಾರಾದ್ರೂ ಬಂದಿದ್ರ? ಬಂದಿದ್ರು. ಮೊದಲು ಕೃಷ್ಣೇಗೌಡ ಡಾಕ್ಟ್ರು ಅಂತ ಬಂದಿದ್ರು. ಆಮೇಲೆ ನೆಕ್ಸ್ಟ್ KMF ಒಂದು ಬಸ್ಸಿನ ಜನ ಬಂದಿದ್ರು. ಅದಾದ್ಮೇಲೆ ಅದ್ರ ಬೆಳಗ್ಗೆ ಹೊತ್ತರಿಗೆ ಡೈರಿ ಡಾಕ್ಟ್ರುಗಳೆಲ್ಲ ಬಂದು, ನಮ್ಮ ಡೈರಿ ಸೆಕ್ರೆಟರಿ ಅವರು ಎಲ್ಲ ಬಂದು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಎಂಟ್ರಿ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಒಂದು ಫುಲ್ ಬಸ್ಸಿನ ಜನ KMF ಅವ್ರು ಬಂದಿದ್ರು. KMF ಒಂದು ಬಸ್ಸಿನ ಜನ ಫುಲ್ ಬಂದಿದ್ರು. ಈ ಒಂದು ನ್ಯೂಸ್ ಅನ್ನ ಫಸ್ಟ್ ನ್ಯೂಸ್ ಚಾನಲ್ಗೆ ಕೊಟ್ಟವ್ರು ಯಾರು? ಫಸ್ಟು ಕೃಷ್ಣೇಗೌಡ ಡಾಕ್ಟ್ರು ಬಂದು ಇಲ್ಲಿ ಎಲ್ಲ ನೋಡಿ ಫೋಟೋ ಹೊಡ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಫೋಟೋ ವಿಡಿಯೋ ಮಾಡಿದವರು ಅವರೇ ಫಸ್ಟು. ಆಮೇಲೆ ನೆಕ್ಸ್ಟು ನಮ್ಮ ಊರಿನ ಕಿರಣ್ ಅನ್ನೋರು ಮೇಲ್ಗಡೆ ಅವರು ಬಜಾಜ್ ಫೈನಾನ್ಸ್ ಇದರಲ್ಲಿ ಇದ್ದಾರೆ. ಅವರು ಪ್ರೆಸ್ನವ್ರಿಗೆಲ್ಲ ತಿಳಿಸಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಆಗ್ತವ್ರು ಅವರೇನೆ. ಓಕೆ, ಕಿರಣ್ ಅಣ್ಣ ಅವರು ಪ್ರೆಸ್ ಅಲ್ಲೆಲ್ಲ ಇದಾರಲ್ಲ, ಅವ್ರು ಇದಾರಲ್ಲ, ಅವರೇ ಹಾಕಿದ್ದು. ಅವ್ರು ಹಾಕಿದ್ಮೇಲೆ ಎಲ್ಲ ಇಲ್ಲಿ ಡಿಂಕದಲ್ಲಿ 3 ಕರು ಹಾಕಿದೆ ಅಂತ ಕೇಳಿ ಇದು ಮಾಡಿ ಮುಂದುವರಿಸ್ತಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಗೆ, ಈ 3 ಕರನು ಏನ್ ಕೊಡೋ ಪ್ಲಾನ್ ಇದೆಯಾ, ಇಲ್ಲ ನೀವೇ 3 ಸಾಕೋ ಪ್ಲಾನ್ ಇದೆಯಾ, ಹೆಂಗೆ? ಇದು ನಾವು ಕೊಡೋ ಪ್ಲಾನ್ ಅಂತೂ ಇಲ್ಲ. ಎಲ್ಲ ನಾವು 3 ಸಾಕ್ಬೇಕು, ನಾವೇನೆ ಸಾಕ್ಬೇಕು, ಬೇರೆಯವ್ರಿಗೆ ಯಾರಿಗೂ ಕೊಡೋದು ಬೇಡ. ಆ ತಾಯಿಯಿಂದ ಬೇರೆ ಮಕ್ಳುಗಳನ್ನ ಬೇರೆ ಕೊಟ್ಟು ಡಿವೈಡ್ ಮಾಡೋದು ಬೇಡ ಅಂತ ಅನ್ಕೊಂಡಿದೀವಿ. ಇದನ್ನೊಂದು ಫ್ರೇಮ್ ಮಾಡಿಸಿ ಫೋಟೋನೇ ಮನೇಲಿ ಮಡಿಕೋಬೇಕು. ಇದು ನಮ್ಮ ಊರಲ್ಲಿ ಯಾವುದೋ ಹಸುಗಳುವೆ 3 ಹೆಣ್ಗರು ಹಾಕಿಲ್ಲ. ಆದ್ರ ದೇಶ ನಮ್ಮ ಹಸು ಹೆಣ್ಗರು ಹಾಕೈತೆ. 3 ಒಂದು ಫೋಟೋ 4 ಸೇರಿಸಿ ಒಂದು ಫೋಟೋ ಮಾಡಿಸಿ ಫ್ರೇಮ್ ಮಾಡಿಸ್ಬಿಟ್ಟು ಮಾಡಕ್ಸೋಣ ಅಂತ ಅನ್ಕೊಂಡಿದ್ವಿ. ತುಂಬಾ ಖುಷಿ ಆಯ್ತು ನೀವು ಹೇಳಿದ್ ಕೇಳಿ. 3 ಸಾಕಿ ತುಂಬಾ ಚೆನ್ನಾಗಿ. ಸೊ ಬನ್ನಿ ಈಗ ನಮ್ಮ ಶಿವಣ್ಣ ಅವ್ರು ಮಾತಾಡ್ಸೋಣ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಈಗ ನಿಮ್ಮ ಮನೇಲಿ 3 ಕರು ಹಾಕಿರೋದು ನಿಮ್ಗೆ ಎಷ್ಟು ಖುಷಿ ತಂದಿದೆ, ಮತ್ತೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಇನ್ನೂ ಖುಷಿಯಾಗಿದೆ. ಈ ಮನೆ ಹಸ ಇದು, ಸ್ವಂತ ನಾವು ಸಾಕಿರೋದೇ ಮನೆ ಕರು ಇದು. ಅದರಿಂದ ಒಂದು 3 ಬೊಡ್ಡೆ ಹಾಕಿ, ಆಮೇಲೆ ಒಂದು ಹೆಣ್ಗರು ಹಾಕಿ, ಈಗ 5ನೇ ಕರುಗೆ 3 ಜನ ಆಗಿದೆ. ಸೊ ನಾನು ಕೊನೆಯದಾಗಿ ನಿಮ್ಮೆಲ್ರಿಗೂ ಹೇಳೋದಿಷ್ಟೇ, ಕರುಗಳನ್ನ ತುಂಬಾ ಚೆನ್ನಾಗಿ ಸಾಕಿ. ಇದು ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ನ್ಯೂಸ್ ಆಗಿರೋವಂಥದ್ದು. ಸೊ ನೀವು ಇದನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಮುಂದೆ ಒಳ್ಳೆ ಹೆಸರು ಬರುತ್ತೆ. ಸೊ ಇದಿಷ್ಟು ಒಂದು ಕರು 3 ಹೆಣ್ಗರು ಹಾಕಿರೋದ್ರ ಬಗ್ಗೆ. ಮತ್ತೆ ನಾನು ವಿಡಿಯೋ ಕೆಳಗಡೆ ಇವರ ಮೊಬೈಲ್ ನಂಬರು ಮತ್ತೆ ಇವರ ಹೆಸರು ಕೂಡ ಹಾಕಿರ್ತೀನಿ, ಅಡ್ರೆಸ್ ಕೂಡ ಹಾಕಿರ್ತೀನಿ. ನಿಮಗೆ ಯಾರಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮಾಡ್ಬೋದು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.